Hello everyone, welcome to ಸನ್ಮಾರ್ಗ ಕ್ಲಾಸಸ್. ತ್ರಿಭುಜಗಳು ಅಧ್ಯಾಯದ 21ನೇ ಪ್ರಶ್ನೆಯನ್ನ ಗಮನಿಸಿ. ಬಾಹು 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 ಸರ್ವಸಮ ನಿಯಮದ ಹೇಳಿಕೆಯನ್ನ ಬರೆಯಿರಿ. ಸೊ ಇಲ್ಲಿ ಬಾಹು 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 ಸರ್ವಸಮ ಅಂದ್ರೆ ಏನು? ಎರಡು ತ್ರಿಭುಜಗಳನ್ನ ತೆಗೆದುಕೊಂಡಾಗ ಸೊ ಎರಡು ತ್ರಿಭುಜದ ಅನುರೂಪ ಬಾಹುಗಳು ಸಮನಾಗಿರ್ಬೇಕು. ಸೊ ಆಗ ಏನಂತೇವೆ, ಆ ಎರಡು ತ್ರಿಭುಜಗಳನ್ನ ನಾವು ಬಾಹು 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 ಸರ್ವಸಮ ನಿಯಮದ ಪ್ರಕಾರ ಆ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತ ಹೇಳ್ತೇವೆ. ಸೊ ಉದಾಹರಣೆಗೆ ನೋಡಿ, ತ್ರಿಭುಜ ಎ ಬಿ ಸಿ ಅನ್ನ ತಗೊಳ್ಳಿ. ಓಕೆ, ಸೊ ಇಲ್ಲಿ ತ್ರಿಭುಜ ಎ ಬಿ ಸಿ ಹಾಗೂ ಡಿ ಇ ಎಫ್. ಓಕೆ, ಸೊ ಇಲ್ಲಿ ಈ ಎರಡು ತ್ರಿಭುಜಗಳು ಸರ್ವಸಮ ಆಗುತ್ತೆ. ಹೇಗೆ? ಬಾಹು 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 ಸರ್ವಸಮ ನಿಯಮದ ಪ್ರಕಾರ. ಸೊ ಯಾಕಂದ್ರೆ ಇಲ್ಲಿ ಎ ಬಿ ಗೆ ಅನುರೂಪವಾದಂತಹ ಬಾಹು ಡಿ ಎಫ್, ಎ ಸಿ ಗೆ ಅನುರೂಪವಾದ ಬಾಹು ಇ ಎಫ್, ಹಾಗೆ ಬಿ ಸಿ ಗೆ ಅನುರೂಪವಾದ ಬಾಹು ಡಿ. ಓಕೆ, ಸೊ ಬಾಹು 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 ಸರ್ವಸಮ ನಿಯಮದ ಪ್ರಕಾರ ಈ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತ ಹೇಳ್ತೇವೆ. ಹಾಗಾದ್ರೆ ಈ ಹೇಳಿಕೆಯನ್ನ ಯಾವ ರೀತಿ ಬರಿಬಹುದು ನಾವು? ಸೊ ಒಂದು ತ್ರಿಭುಜದ ಮೂರು ಬಾಹುಗಳು ಮತ್ತೊಂದು ತ್ರಿಭುಜದ ಮೂರು ಬಾಹುಗಳಿಗೆ ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳು ಸರ್ವಸಮನಾಗಿರುತ್ತೆ. ಓಕೆ, ಸರ್ವಸಮವಾಗಿರುತ್ತದೆ. ಓಕೆ, ಥ್ಯಾಂಕ್ ಯು.